ನಮಸ್ಕಾರ ಎಲ್ಲರಿಗೂ. ಹಿರೇಮಗಳೂರು ಸಿಸ್ಟರ್ಸ್ ಚಾನಲ್ಗೆ ಸ್ವಾಗತ. ಆಗಸ್ಟ್ 2ನೇ ತಾರೀಕು ನಮ್ಮ ಮೇಡಮ್ ಡಾಕ್ಟರ್ ಅನುಪಮಾ ಸುಂದರೇಶ್ರವರ ನೇತೃತ್ವದಲ್ಲಿ ಕಲಾಕುಟೀರದಲ್ಲಿ ನಾವೆಲ್ಲರೂ ಗುರುಪೂರ್ಣಿಮೆಯನ್ನು ಆಚರಿಸಿದೆವು. ಇದರ ತುಣುಕುಗಳನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ನೀವೆಲ್ಲರೂ ನೋಡಿ ಆನಂದಿಸಿ. ಎಲ್ರಿಗೂ ನಮಸ್ಕಾರ. ನಾ ಗುರುಗಳ ಬಗ್ಗೆ ಮಾತಾಡಿದ್ದು, ಅದ್ರ ಬಗ್ಗೆ ಎಲ್ಲ ನೀವು ಕಾಮೆಂಟ್ಸ್ ಹಾಕಿರೋದು ನೋಡಿದೆ, ಧನ್ಯವಾದಗಳು. ಕೆಲವರು ಹಾಕಿದ್ದೀರಾ ಆರೋಗ್ಯದ ಬಗ್ಗೆ ಹಾಕಿದ್ದೀರಾ, ದೇಹದ ಬಾಧೆ ಅಂತ ಹೇಳಿ. ನಂಗನ್ಸೋದು ದೇಹದ ನೋವು ಸ್ವಲ್ಪ ಮರೆಸೋಕೆ ಹಂಚುವಿಕೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ. ಈ ಹಿಂದೆ ನಾನು ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ, ಹಂಚ್ತಾ ಹೋದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಗಮನ ಅಲ್ಲಿ ಕೊಡೋದು ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ. ಯಾರಿಗೆ ನೋವಿದೆ ಆದಷ್ಟು ಅವ್ರನ್ನ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿ, ಕರ್ಕೊಂಡು ಹೋಗಿ. ಅಂದರೆ ಏನಾದ್ರು ಒಂದು ಮಾಡಿಕೊಂಡು, ಅಡುಗೆ ಮಾಡಿಕೊಂಡು ಅವ್ರನ್ನೂ ಕರ್ಕೊಂಡು ಹೋಗಿ. ಯಾರಿಗೆ ನೋವಿದೆಯೋ ಅವ್ರನ್ನೂ ಕರ್ಕೊಂಡು ಹೋಗಿ. ನಿಮಗೆ ಏನು ಮಾಡಬೇಕು ಅಂತ ಅನ್ಸುತ್ತೋ, ಅವಲಕ್ಕಿ ಒಗ್ಗರಣೆ, ಸಜ್ಜಿಗೆ ಅಥವಾ ಕಡಲೆಪುರಿ ಒಗ್ಗರಣೆ, ಏನಾದ್ರು ಒಂದು ಹೋಗಿ ಹುಡ್ಕೊಂಡು ಹೋಗಿ. ಎಲ್ಲಿ ಸಿಗ್ತಾರೆ ನೋಡಿ, ಭಗವಂತನೇ ನಿಮಗೆ ಡೈರೆಕ್ಟ್ ಮಾಡ್ತಾನೆ ಅಂತ ನಂಗೆ ಅನಿಸುತ್ತೆ. ಹೋಗಿ ಅವ್ರಿಗೂ ನಿಮ್ಮ ಜೊತೆ ಹಂಚಕ್ಕಾದರೆ ಒಳ್ಳೆಯದು. ಅವ್ರನ್ನ ಕರ್ಕೊಂಡು ಹೋಗಿ ಹಂಚಿಸಿ. ಆವಾಗ ಏನಾಗುತ್ತೆ, ಅಡುಗೆ ಮಾಡಿದವ್ರಿಗೆ ಯಾವಾಗಲೂ ಅಷ್ಟೇ ಥ್ಯಾಂಕ್ಸ್ ಬೇಕಿಲ್ಲ. ಅವ್ರು ತೃಪ್ತಿಯಾಗಿ ಖುಷಿಯಾಗಿ ತಿಂದರೆ ಅಷ್ಟೇ ಸಾಕು, ಅದೇ ಸಾಕು. ಆ ಮುಖ ನೋಡಿದ್ರೇ ಸಾಕು, ಅವ್ರು ಖುಷಿಯಾಗಿ ತಿಂದಿದ್ದು ನೋಡಿದ್ರೆ ಸಾಕು, ಎಷ್ಟೋ ಆ ನೋವು ಮರೆಸುತ್ತೆ ನಮಗೆ. ಅದೇ ಥರ ರೂಢಿಸ್ಕೊಂಡು ಬನ್ನಿ, ಮಾಡ್ತಾ ಹೋಗಿ. ಅದೇ ನಿಮಗೆ ಅಭ್ಯಾಸ ಆಗುತ್ತೆ. ಆವಾಗ ನಿಮ್ಮ ನೋವು ಕಡಿಮೆ ಆಗ್ತಾ ಬರುತ್ತೆ. ಇದು ನನ್ನ ಟ್ರೀಟ್ಮೆಂಟು. ಒಂದು ಸಲ ಇದು ಪ್ರಯತ್ನ ಮಾಡಿ, ಭಗವಂತನೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನೀವು ಖುಷಿಯಾಗಿ ಮಾಡಿಕೊಂಡು ತೊಗೊಂಡು ಹೋಗಿ ಯಾವ ಜಾಗ ಅಂತ ಆ ಗುರುಗಳೇ ನಿಮಗೆ ತೋರಿಸ್ತಾರೆ. ಇದು ಹೇಳಿದಾಗ ನನಗೆ ಒಂದು ನೆನಪಾಗ್ತಾ ಇದೆ. ಇತ್ತೀಚೆಗೆ ಏಪ್ರಿಲ್ನಲ್ಲಿ ಅಗಡಿಲಿ ರಥೋತ್ಸವ ಇತ್ತು. ಅಲ್ಲಿ ಹತ್ತಿರ ಇರೋ ದೇವ್ರ ಗುಡ್ಡ ಅನ್ನೋದಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಗ್ರೂಪೆಲ್ಲ. ಇನ್ನೇನು ನಾಳೆ ಹೋಗಬೇಕು ಅನ್ಬೇಕಾದ್ರೆ ಯಾಕೋ ಹಿಂದಿನ ದಿನ ನನಗನ್ನಿಸ್ತು, ಖಾಲಿ ಕೈನಲ್ಲಿ ಹೋಗೋದು ಬೇಡ, ಕಡಲೆಪುರಿ ಒಗ್ಗರಣೆ ಏನಾದರೂ ಮಾಡ್ಕೊಂಡು ತೊಗೊಂಡು ಹೋಗಬೇಕು ಅಂತ. ಸರಿ, ಎಲ್ಲ ಶಿಷ್ಯರಿಗೂ ಹೇಳಿದೆ, ನಾವೆಲ್ಲರೂ ತೊಗೊಂಡು ಹೋದ್ವಿ. ಅಲ್ಲಿ ಹೋಗಿ ಹಂಚಕ್ಕೆ ಶುರು ಮಾಡಿದಾಗ ಈ ಜೋಗಮ್ಮ ಅಂತ ಹೇಳ್ತಾರಲ್ಲ, ಆ ಥರ ಎಕ್ಸಾಕ್ಟ್ಲಿ ಜೋಗಮ್ಮ ಅಲ್ಲ, ಅಲ್ಲಿ ಬೇರೆ ಕರೀತಾರೆ ಅನಿಸುತ್ತೆ. ಅವ್ರುಗಳು ಹೆಂಗಸರು ಸುಮಾರು ಜನ ಇದ್ದರು. ಅವ್ರುಗಳು ಬಂದು ತೊಗೊಂಡು ಹೋಗ್ತಾಯಿದ್ರು, ಇನ್ನೂ ಬೇಕು ಅಂತ. ಆಮೇಲೆ ಅಂದರು, ತಪ್ಪು ತಿಳ್ಕೊಬೇಡಿ, ನಾವು ಯಾಕೆ ತೊಗೋತಾ ಇದ್ದೀವಿ ಅಂತಂದರೆ, ಇವತ್ತು ನಾವು ಅವಲಕ್ಕಿ ಆಗಲಿ ಊಟ ಆಗಲಿ ಏನೂ ಇಲ್ಲ, ಬರೀ ಮಂಡಕ್ಕಿ ತಿನ್ಬೇಕು ಇವತ್ತು, ಆ ಭಗವಂತನೇ ನಿಮ್ಮನ್ನು ಕಳಿಸಿದಾನೋ ಏನೋ ಅಂತ ಅಂದರು. ನನಗೆ ನಿಜ ಏನು ಹೇಳಬೇಕೋ ಗೊತ್ತಾಗಲಿಲ್ಲ, ಆಶ್ಚರ್ಯ ಅನ್ನಿಸ್ತು. ನೋಡಿ, ಗುರು ನಮ್ಮಿಬ್ಬರ ಮಧ್ಯ ಇದ್ದಾನೆ. ಅಂದರೆ ನಮಗೆ ಕಡಲೆಪುರಿ ತೊಗೊಂಡು ಹೋಗಬೇಕು ನನ್ನ ಮನಸ್ಸಿಗೆ ಬಂತು, ಹಾಕಿದ್ದೆ ಗುರುಗಳು. ಅವ್ರಿಗೆ ಖುಷಿ ಆಯಿತು, ಭಗವಂತ ಕಳಿಸಿದ್ದಾನೆ, ಇವತ್ತು ನಾವು ಊಟ ಮಾಡೋಂಗಿಲ್ಲ, ಸೊ ಮಂಡಕ್ಕಿ ಕಳಿಸಿದ್ದಾರೆ ಅಂತ ಅವ್ರು ಖುಷಿಪಟ್ಟರು. ಇದೇ ರೀತಿ ಜೀವನದಲ್ಲಿ ನನಗೆ ಎಷ್ಟೋ ಅನುಭವ ಆಗಿದೆ. ಆದ್ದರಿಂದ ಇದೊಂದು ಸಲ ಪ್ರಯತ್ನ ಪಟ್ಟು ನೋಡಿ, ಭಗವಂತನೇ ನಿಮಗೆ ಕರ್ಕೊಂಡು ಹೋಗ್ತಾನೆ, ಆ ಗುರುವೇ ಕರ್ಕೊಂಡು ಹೋಗ್ತಾರೆ ಯಾವ ಜಾಗಕ್ಕೆ ಹೋಗಿ ಹಂಚಬೇಕು ಅಂತ. ಮತ್ತು ಇನ್ನೆಷ್ಟೋ ಜನ ಭೇಟಿಯಾಗಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನನಗೂ ಭೇಟಿಯಾಗೋ ಇಚ್ಛೆ ಇದೆ, ಮನಸ್ಸಿದೆ. ಈಗ ಸದ್ಯಕ್ಕೆ ಆ್ಯಕ್ಚುಲಿ ಈ ಕೆಲಸದ ಒತ್ತಡದಿಂದ ನನ್ನ ಫ್ಯಾಮಿಲಿ ಕಡೆ ಗಮನ ಕೊಡೋಕ್ಕಾಗಲೇ ಇಲ್ಲ. ಸೊ ಇವಾಗ ಅದಕ್ಕೆಲ್ಲದಕ್ಕೂ ಬಿಡುವು ಸಿಕ್ಕಿದೆ. ಆದ್ದರಿಂದ ಸ್ವಲ್ಪ ಸಮಯದ ನಂತರ ಖಂಡಿತವಾಗ್ಲೂ ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೀನಿ. ನಮಸ್ಕಾರ.